ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಗ್ರಹಗತಿ ಚೆನ್ನಾಗಿಲ್ಲ ಅನ್ನುವಂತಹ ಎಚ್ಚರಿಕೆಯ ಸೂಚನೆಗಳು ನಿಮಗೆ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯ ಅನಾಹುತ, ಅಪರಾಧ ಅಥವಾ ಸೋಲುಗಳಿಗೆ ನೀವು ಕಾರಣರಾಗಬೇಡಿ. ನಿಮ್ಮಿಂದ ಈ ಅಪರಾಧ ಆಯಿತು, ನಿಮ್ಮಿಂದ ಈ ರೀತಿಯ ಅವಘಡ ಸಂಭವಿಸ್ತು, ನಿಮ್ಮಿಂದ ಸೋಲಾಯಿತು ಅನ್ನುವಂತಹ ಮಾತು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ವೃತ್ತಿಯಲ್ಲಿ ಅಥವಾ ನೌಕರಿಯಲ್ಲಿ ಬದಲಾವಣೆಯನ್ನು ಬಯಸ್ತಕ್ಕಂಥವ್ರು, ಆ ಒಂದು ಆತುರದಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದ ಸ್ವಲ್ಪ ಸಮಯ ಕಾಯಬೇಕಾದಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಈ ಕ್ಷಣದಲ್ಲೇ ಬದಲಾವಣೆ ಆಗಿಬಿಡಬೇಕು ಅನ್ನುವಂತಹ ಪ್ರಯತ್ನಗಳಿದೆಯಲ್ಲ, ಅದು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗಬಹುದು. ಪ್ರಯತ್ನ ಮತ್ತು ಕಾರ್ಯ ವಿಳಂಬ ಇದು ಮನಸ್ಸಿಗೆ ಬೇಸರವನ್ನು ತರುತ್ತೆ. ನಿಮ್ಮ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತೀರಿ, ಫಲ ಸಿಗ್ತಾ ಇರೋದಿಲ್ಲ. ಮಾಡುವಂತಹ ಕೆಲಸಕ್ಕೆ ನಿಧಾನಗತಿ ಬರುತ್ತೆ, ವಿಳಂಬವಾಗುತ್ತೆ. ಆಗ ಹೆಚ್ಚು ಬೇಸರ ಆಗ್ತಕ್ಕಂಥದ್ದು. ತಾಳ್ಮೆಯಿಂದ ಅದನ್ನು ಕಾಯಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಒಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಮಕ್ಕಳು ಚೆನ್ನಾಗಿ ಓದ್ತಾರೆ ಅಥವಾ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮುಂದಾಗ್ತಾರೆ. ಇದು ಸಮಾಧಾನ ಕೊಡ್ತಕ್ಕಂತಹ ವಿಚಾರವಾಗುತ್ತೆ. ತ್ರಿಶಕ್ತಿ ಲಕ್ಷ್ಮಿಯೆಂಬ ದೇವಿ ಅನ್ನುವಂತಹ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಆಪತ್ತುಗಳು, ವಿಘ್ನಗಳು ಎಲ್ಲವೂ ಕೂಡ ದೂರವಾಗಲಿ, ಶುಭವಾಗಲಿ. ವೃಷಭ ರಾಶಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ಕೋರ್ಟ್ ವ್ಯವಹಾರಗಳೇನಾದರೂ ಇದ್ದರೆ, ಕಾನೂನಾತ್ಮಕವಾದಂತಹ ಹೋರಾಟಗಳಿದ್ದರೆ ಜಯ ಸಿಕ್ಕುವಂತಹ ಸೂಚನೆ ಇದೆ. ಅಥವಾ ಯಾವುದಾದ್ರೂ ವಿಚಾರಗಳು ತುಂಬ ಜಟಿಲವಾಗಿದ್ದರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿ ಅದಕ್ಕೆ ಸೂಕ್ತವಾದಂತಹ ಸಮಯ ಅಂತ ಹೇಳಬೇಕಾದಂಥದ್ದು. ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಆತಂಕಕ್ಕೆ ದಾರಿ, ಆಲೋಚನೆ ಮಾಡಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥದ್ದು. ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಮತ್ತೆ ಚಿಂತೆ ಕಾಡುತ್ತೆ. ಏನು ಮಾಡಬೇಕು, ನಾನು ಓದಲಾ, ಕೆಲಸಕ್ಕೆ ಸೇರಲಾ, ಅಥವಾ ನಾನು ಏನು ಓದ್ತಾ ಇಲ್ವಲ್ಲ, ಏನು ನನ್ನ ಜೀವನ, ಹೀಗೆಲ್ಲ ಆಲೋಚನೆಗಳು ವಿದ್ಯಾಭ್ಯಾಸವನ್ನು ಆಧಾರವಾಗಿ ಇಟ್ಟುಕೊಂಡು ಬರತಕ್ಕಂಥದ್ದಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಸ್ವತಃ ಉತ್ಪಾದನೆಯನ್ನು ಮಾಡಿ ಮಾರಾಟ ಮಾಡ್ತಕ್ಕಂತಹ ಕೆಲವು ವಸ್ತುಗಳಿಗೆ ಬೆಲೆ ಕುಸಿತದ ಭೀತಿ ಕಾಡುತ್ತೆ. ಹಾಕಿದಂತಹ ಹಣ, ಹೂಡಿಕೆ ಮಾಡಿದಂತಹ ಹಣ ಬರುತ್ತಾ ಇಲ್ವಾ ಅನ್ನುವ ಆತಂಕ ಮನೆ ಮಾಡುವಂಥದ್ದು. ಮುಖ್ಯ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅನುಗ್ರಹವಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ. ವಿದ್ಯೆಗೆ ಪ್ರತಿಬಂಧಕವಾದಂತಹ ದೋಷಗಳೇನಾದರೂ ಇದ್ದರೆ ನಿವಾರಣೆಯಾಗಲಿ. ವಿದ್ಯಾಭ್ಯಾಸ ಸುಸೂತ್ರವಾಗಿ ಮುಂದುವರಿಯಲಿ, ಶುಭವಾಗಿ. ಮಿಥುನ ರಾಶಿ ಅಧಿಕಾರಿಗಳು ಕೇಳತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಜವಾಬನ್ನು ಕೊಡಲಿಕ್ಕಾಗ್ದಲೇ, ಜವಾಬ್ದಾರಿಯುತವಾದಂತಹ ಮಾತುಗಳನ್ನು ಆಡಲಿಕ್ಕಾಗ್ದಲೇ ಹಿನ್ನಡೆಯನ್ನು ಮಾಡಿಕೊಳ್ತೀರಿ. ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಇಲ್ಲದೆ ತೊಂದರೆಗಳು ಆಗತ್ತೆ ಅನ್ನುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಶುಭದಾಯಕವಾಗಿದೆ. ಹೆಚ್ಚಿನ ಲಾಭದ ನಿರೀಕ್ಷೆ ಬೇಡ. ನೀವು ಹೂಡಿಕೆ ಮಾಡಿದಂತಹ ಹಣಕ್ಕೆ ಯಾವ ಕೊರತೆಯೂ ಕೂಡ ಆಗದೇ ಇರುವ ಹಾಗೆ ಅಲ್ಪ ಸ್ವಲ್ಪ ಲಾಭದ ಒಂದು ಗತಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ರಾಜಕೀಯ ಭವಿಷ್ಯಕ್ಕೆ ಮೋಡ ಕವಿದ ಹಾಗೆ ಆಗಿಬಿಡುತ್ತೆ. ಏನು ಇದರಲ್ಲಿ ಪ್ರಯೋಜನ ಇಲ್ವೇನೋ ಅನ್ನುವಂತಹ ಒಂದು ಅನುಭವ ಈ ದಿವಸ ಆಗ್ತಕ್ಕಂಥದ್ದು. ವೃತ್ತಿಗೆ ಸಹಾಯಕವಾಗ್ತಕ್ಕಂತಹ ರೀತಿಯಲ್ಲಿ ಉಪಯೋಗ ಮಾಡಿದಂತಹ ಯಂತ್ರಗಳನ್ನು, ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗುವಂತಹ ಸಮಯ ಇದು. ಮದುವೆ ಸಮಾರಂಭ ಆಗ್ಬೋದು, ಅಥವಾ ಒಳ್ಳೆಯ ಕಾರ್ಯಗಳಾಗ್ಬೋದು, ಮಂಗಳ ಕಾರ್ಯಗಳಲ್ಲಾಗಬಹುದು ಭಾಗವಹಿಸ್ತಕ್ಕಂತಹ ಯೋಗ ಅವಕಾಶಗಳು ನಿಮಗೆ ಸಿಕ್ಕುವಂತಹ ರೀತಿ ಅಥವಾ ಸಿಕ್ಕುವಂತಹ ಒಂದು ದಿನ ಅಂತ ಹೇಳಬೇಕಾಗತ್ತೆ. ಸರ್ಕಾರಿ ನೌಕರರಿಗೆ ಅನುಕೂಲಕರವಾದಂತಹ ದಿವಸ. ಬಡ್ತಿಗೋ ಅಥವಾ ಇನ್ಯಾವುದೋ ವರ್ಗಾವಣೆಗೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅದರಿಂದ ಒಳ್ಳೆಯದಾಗತ್ತೆ ಎನ್ನುವಂತಹ ಸೂಚನೆಗಳು ನಿಮಗೆ ಬರುತ್ತೆ. ಆಗ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ರಮಾವಿದ್ಯಾ ಮಂತ್ರವನ್ನು ಶ್ರವಣ ಮಾಡಿ, ಶುಭವಾಗಿ.
ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ಸರ್ಕಾರದಿಂದ ಮನೆಯಲ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರಗಳಲ್ಲಾಗಲಿ ನಿಮಗಾಗ್ತಾ ಇರತಕ್ಕಂತಹ ಅನುಕೂಲದಲ್ಲಿ ಏನೋ ತಾರತಮ್ಯ ಇದೆ ಅನ್ನುವಂತಹ ಅನುಮಾನ ಹುಟ್ಟುತ್ತೆ. ನನಗೆ ಬರಬೇಕಾದಂತಹ ಪಾಲು ಇಷ್ಟಲ್ಲ, ಇನ್ನಷ್ಟು ಬರಬೇಕಾಗಿತ್ತು ಅನ್ನುವಂತಹ ಅನುಮಾನ ನಿಮಗೆ ಹುಟ್ಟುತ್ತೆ. ನನಗೆ ಸಿಕ್ಕಬೇಕಾದಂತಹ ಪ್ರೀತಿ ಇಷ್ಟಲ್ಲ, ಇನ್ನಷ್ಟು ಸಿಕ್ಕಬೇಕಾಗಿತ್ತು ಅನ್ನುವಂತಹ ಅನುಮಾನ ಹುಟ್ಟುತ್ತೆ. ಹೀಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಮಾನಕ್ಕೆ ದಾರಿಯಾಗ್ತಕ್ಕಂತಹ ದಿವಸ ಇದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನೆಯಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು ಮುನ್ನೆಲೆಗೆ ಬರುತ್ತೆ. ನಿಮ್ಮ ಉತ್ಸಾಹ ಸ್ವಲ್ಪ ನಿಯಂತ್ರಣದಲ್ಲಿರಲಿ. ಅತ್ಯುತ್ಸಾಹ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಆ ಎಚ್ಚರಿಕೆ ಇರಲಿ. ಎಲ್ಲದಕ್ಕೂ ಕೂಡ ಸಾಧನೆ ಮಾಡ್ತೀನಿ ಅನ್ನುವಂತಹ, ಅಂದರೆ ಎಲ್ಲದನ್ನೂ ನಾನು ಗೆದ್ದು ಬಿಡ್ತೀನಿ ಅಂತಕ್ಕಂತಹ ಹುಮ್ಮಸ್ಸೇನಿದೆ ಅದು ನಿಮಗೆ ಮಾರಕವಾಗುತ್ತೆ, ಮುಳ್ಳಾಗುತ್ತೆ. ಹಂತ ಹಂತವಾಗಿ ಅದನ್ನು ಗೆದ್ದುಕೊಂಡು ಹೋಗಬೇಕು. ಆ ಒಂದು ಉತ್ಸಾಹ ಇರಲಿ, ಅದು ಅತಿಯಾಗಿಬಿಟ್ರೆ ಕಷ್ಟವಾಗುತ್ತೆ ಎನ್ನುವಂಥದ್ದು. ಮಧ್ಯವರ್ತಿಗಳಿಗೆ ಬೇಡಿಕೆ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ನಷ್ಟದ ಸಾಧ್ಯತೆಗಳು ಹೆಚ್ಚಾಗಿದೆ ಎನ್ನುವಂತಹ ಸೂಚನೆಯನ್ನು ಗಮನಿಸಬೇಕು. ಹಾಗಾಗಿ ನಿಮಗೆ ಸಾಧಕ ಬಾಧಕಗಳನ್ನು ಗಮನಿಸಿಕೊಂಡು ನಿಮ್ಮ ವ್ಯವಹಾರಕ್ಕೆ ಖರೀದಿಗೆ ಮುಂದಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅಷ್ಟಾಕ್ಷರಿ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಆ ಜಗನ್ಮಾತೆ ನಿಮಗೆ ಎಲ್ಲ ಕಡೆಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಲಿ.